ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತು ಫೇಸ್ ಕ್ಯಾಮ್ ಇಲ್ಲ, ಓಕೆನಾ? ದೇರ್ ಇಸ್ ನೋ ಫೇಸ್ ಕ್ಯಾಮ್ ಟುಡೇ. ಸೊ ಸ್ವಲ್ಪ ಕ್ಯಾಮ್ರಾದಲ್ಲಿ ಸ್ವಲ್ಪ ಇಶ್ಯೂ ಆಗಿದೆ, ಸೊ ಅದಕ್ಕೋಸ್ಕರ. ಓಕೆ, ಸೊ ಇವತ್ತು ನಾವು ಕಲಿತೀವಿ ಹೌ ಇಸ್ ನಿಫ್ಟಿ ಮೇಡ್. ಈ ನಿಫ್ಟಿ 50 ಅಥವಾ ಬೇರೆ ಯಾವುದೇ ಥರ ಇಂಡೆಕ್ಸ್ ಇರುತ್ತಲ್ಲ, ನಿಮ್ಮದು ಬ್ಯಾಂಕ್ ನಿಫ್ಟಿ ಆಗಿರ್ಬೋದು. ಓಕೆ, ಇದೆಲ್ಲ ಇಂಡೆಕ್ಸ್ ಎಲ್ಲ ಯಾವ ರೀತಿ ನಡೆಯುತ್ತೆ, ಈ ಇಂಡೆಕ್ಸ್ ಅಂದರೆ ಏನು, ಆ್ಯಂಡ್ ಇದೆಲ್ಲ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ, ಆ್ಯಂಡ್ ವೆಯ್ಟೇಜ್ ಕಾನ್ಸೆಪ್ಟ್ ಏನು, ವಾಟ್ ಈಸ್ ವೆಯ್ಟೇಜ್, ಓಕೆನಾ? ವೆಯ್ಟೇಜ್ ಏನು ಬರುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನು. ಓಕೆ, ಈ ನಿಫ್ಟಿ 50ಲಿ ಒಂದು ಸ್ಟಾಕ್ಸ್ನ ಇವತ್ತು ಆ್ಯಡ್ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತು ನಿಫ್ಟಿ 50ಲಿ 50 ಸ್ಟಾಕ್ ಇರುತ್ತೆ ಅಂತ. ಈ 50 ಸ್ಟಾಕ್ನಲ್ಲಿ ಯಾವ ಪ್ರಕಾರದಿಂದ ಈ 50 ಸ್ಟಾಕ್ನ ಹಾಕ್ತಾರೆ? ಇಸ್ ಇಟ್ ಎಕ್ಸ್ಪೆನ್ಸಿವ್ ಸ್ಟಾಕ್ಸ್, ಇಸ್ ಇಟ್ ಮೋರ್ ವ್ಯಾಲ್ಯೂಬಲ್ ಸ್ಟಾಕ್ಸ್, ವ್ಯಾಲ್ಯೂ ಯಾವ ರೀತಿ ವ್ಯಾಲ್ಯೂ ಮಾಡ್ತಾರೆ, ಇದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾವು ಇದು ಕಲಿಯೋಣ. ಓಕೆನಾ? ಸೊ ಕಂಪ್ಲೀಟ್ ಇಂಡೆಕ್ಸ್ ಬಗ್ಗೆ ಇವತ್ತು ನಿಮಗೆ ವೀಡಿಯೋ ಇರುತ್ತೆ. ಸೊ ಎಂಜಾಯ್ ನೈಸ್ಲಿ. ಒಂದು ಬುಕ್ ತೊಗೊಂಡು ಪೆನ್ ತೊಗೊಳ್ಳಿ ಆ್ಯಂಡ್ ರೈಟ್ ಇಟ್ ಡೌನ್ ಕಂಪ್ಲೀಟ್ಲಿ ವಾಟ್ ಎವರ್ ಐ ಟೆಲ್ ಯು. ಓಕೆ, ಫೋಕಸ್ ಮಾಡ್ಕೊಳ್ಳಿ. ಕ್ಲಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಈ ನಿಫ್ಟಿ 50 ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಿಂಪಲ್. ನಿಮ್ಮೆಲ್ಲರಿಗೂ BCCI ಗೊತ್ತಿದೆ. BCCI ಯಾರಪ್ಪ? BCCI ಇಸ್ ಅ ಇಂಡಿಯನ್ ಕ್ರಿಕೆಟ್ ಟೀಮ್ದು ಬೋರ್ಡು. ಓಕೆನಾ? ಈ BCCI ಕೆಳಗಡೆ ಟೀಮ್ ಇಂಡಿಯಾ ಬರುತ್ತೆ, ರೈಟ್? ಟೀಮ್ ಇಂಡಿಯಾ. ನಾವು ಟೀಮ್ ಇಂಡಿಯಾದಲ್ಲಿ ಬೆಸ್ಟ್ 11 ಪ್ಲೇಯರ್ಸ್ ಆಫ್ ದ ಕಂಟ್ರಿ, ಕರೆಕ್ಟ್ ಅಲ್ವಾ? BCCI ಕೆಳಗಡೆ ಟೀಮ್ ಇಂಡಿಯಾ ಇದೆ. ಟೀಮ್ ಇಂಡಿಯಾ ಕೆಳಗಡೆ 11 ಬೆಸ್ಟ್ ಪ್ಲೇಯರ್ಸ್ ಇದೆ. ನೋಡಿ, ಸಬ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಬಗ್ಗೆ ಬಿಡೋಣ. ವಿ ಜಸ್ಟ್ ಟಾಕಿಂಗ್ ಅಬೌಟ್ ದ ಟಾಪ್ 11, ರೈಟ್? ಸೊ ಅದೇ ರೀತಿ NSE ಮತ್ತು BSE ಈಸ್ ಅನ್ ಎಕ್ಸ್ಚೇಂಜ್. ಓಕೆನಾ? ಹಿಂದಿನ ಕಾಲದಲ್ಲಿ ಎಷ್ಟೊಂದು ಎಕ್ಸ್ಚೇಂಜಸ್ ಗೊತ್ತಿತ್ತು, ಬಟ್ ನೌ ದೀಸ್ ಆರ್ ದ ಮೇನ್ ಒನ್. ಓಕೆ, ಸೊ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇಲ್ಲಿ ಏನಾಯಿತು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಸೊ ಲೇಟರ್ ವಾಟ್ ಹ್ಯಾಪೆಂಡ್, NSE ಅವರು ಏನು ಮಾಡಿದ್ರು, ಒಂದು ಟೀಮ್ನ ಫಾರ್ಮೇಷನ್ ಮಾಡಿದ್ರು. ಟೀಮ್ ಹೆಸರು ನಿಫ್ಟಿ 50. ನಿಫ್ಟಿ 50 ಇಸ್ ದ ಟೀಮ್ ನೇಮ್. ಈ ಟೀಮ್ನಲ್ಲಿ ಅವ್ರು ಹೇಳೋದು 50 ಬೆಸ್ಟ್ ಕಂಪ್ನೀಸ್ ಆಫ್ ಇಂಡಿಯಾ ಇಡೋಣ ಅಂತ. ಸೊ NSE ಈ ಥರ ಟೀಮನ್ನು ಮಾಡಿದ್ದನ್ನು ನೋಡಿ BSEನವ್ರು ಕೂಡ ಒಂದು ಟೀಮ್ನ ಫಾರ್ಮೇಷನ್ ಮಾಡ್ತಾರೆ. ಓಕೆ, ನಾವು BSE ಅವ್ರು ಏನು ಹೇಳ್ತಾರೆ, BSE ಅವ್ರು ಹೇಳ್ತಾರೆ, ನೋಡಪ್ಪ ನಾನು ಕೂಡ ಒಂದು ಟೀಮ್ನ ಫಾರ್ಮೇಷನ್ ಮಾಡ್ತೀನಿ, ದ ಟೀಮ್ ನೇಮ್ ಇಸ್ ಸೆನ್ಸೆಕ್ಸ್ ಅಂತ ಹೇಳ್ತಾರೆ. ಓಕೆ, ಸೆನ್ಸೆಕ್ಸ್ನಲ್ಲಿ ಎಷ್ಟು ಕಂಪ್ನೀಸ್ ಇದೆ? ಇದರಲ್ಲಿ 30 ಕಂಪ್ನೀಸ್ ಇದೆ, ಬೆಸ್ಟ್ ಕಂಪ್ನೀಸ್ ಆಫ್ ಇಂಡಿಯಾ. ಓಕೆ, ಇದು ಇಂಡೆಕ್ಸ್. ನಾವು ವಾಟ್ ಹ್ಯಾಪನ್, ಇದು ಎಕ್ಸ್ಚೇಂಜ್ ನೇಮು, ಇದು ಬೋರ್ಡ್ ನೇಮ್ ನಿಮ್ಗೆ ಗೊತ್ತು, ಇದು ಟೀಮ್ ನೇಮು, ಇದು ಕೂಡ ಒಂಥರ ಟೀಮ್ ನೇಮು. 11 ಪ್ಲೇಯರ್ಸ್ ಇರ್ತಾರೆ, ಇಲ್ಲಿ 30 ಬೆಸ್ಟ್ ಕಂಪ್ನೀಸ್ ಇರ್ತದೆ. ಸೊ ಲೆಟ್ ಮಿ ಟೆಲ್ ಯು, ಈ ಟೀಮ್ ಹೆಸರನ್ನ ನಾವೇನು ಸೆನ್ಸೆಕ್ಸ್ ಅಂತ ಕರಿತಿದ್ದೀವಿ, ಇದನ್ನು ನಾವು ಹೇಳ್ತೀವಿ ಇಂಡೆಕ್ಸ್ ಅಂತ. ಈ ಥರ ಎಷ್ಟೊಂದು ಇಂಡೆಕ್ಸಸ್ ಇದೆ. ನಿಫ್ಟಿ ಬರುತ್ತೆ, ನಿಫ್ಟಿ ಸ್ಮಾಲ್ ಕ್ಯಾಪ್ ಬರುತ್ತೆ, ನಿಫ್ಟಿ ಮಿಡ್ ಕ್ಯಾಪ್ ಬರುತ್ತೆ, ಸೆನ್ಸೆಕ್ಸ್ ಬರುತ್ತೆ, ಬ್ಯಾಂಕ್ ಎಕ್ಸ್ ಬರುತ್ತೆ, ಬ್ಯಾಂಕ್ ನಿಫ್ಟಿ ಬರುತ್ತೆ. ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಬಿ ಟಾಕಿಂಗ್ ಅಬೌಟ್ ಬ್ಯಾಂಕ್ ನಿಫ್ಟಿ. ಸೊ NSE ಅವ್ರು ಏನು ಮಾಡೋದು, ಓಕೆ BSE ನೀನು ಸೆನ್ಸೆಕ್ಸ್ ಮಾಡ್ತೀನಿ, ನಾನು ಇನ್ನೊಂದು ಮಾಡ್ತೀನಿ, ದಾಟ್ ಇಸ್ ಕಾಲ್ಡ್ ಎಸ್ ಬ್ಯಾಂಕ್ ನಿಫ್ಟಿ ಅಂತ ಕ್ರಿಯೇಟ್ ಮಾಡ್ತಾರೆ. ಓಕೆನಾ? ನಾವು ಬ್ಯಾಂಕ್ ನಿಫ್ಟಿಲಿ ಎಷ್ಟು ಕಂಪ್ನಿ ಇರ್ತದೆ? ಟಾಪ್ 15 ಬ್ಯಾಂಕ್ ಆಫ್ ಇಂಡಿಯಾ, ಟಾಪ್ 15 ಬ್ಯಾಂಕ್ಸ್. ಟಾಪ್ 15 ಕಂಪ್ನೀಸ್ ಅಲ್ಲ, ಟಾಪ್ 15 ಕಂಪ್ನೀಸ್ ಏನಿಗೆ ಬರುತ್ತೆ? ಇದು ಬ್ಯಾಂಕ್ ನಿಫ್ಟಿ, ರೈಟ್? ಇಲ್ಲಿ ಬ್ಯಾಂಕ್ ಮೆನ್ಷನ್ ಆಗಿದೆ. ಸೊ ಇಲ್ಲಿ 15 ಟಾಪ್ ಬ್ಯಾಂಕ್ಸ್ ಆಫ್ ಇಂಡಿಯಾ ಮೆನ್ಷನ್ ಆಗುತ್ತೆ, ರೈಟ್? ಸೊ ಇದೇ ರೀತಿ ನೆಕ್ಸ್ಟ್ BSEನವ್ರು ಸುಮ್ಮನೆ ಇರ್ತಾರ? BSE ಕಡೆನೂ ಒಂದು ಇಂಡೆಕ್ಸ್ ಇದೆ ಬಾಸ್, ದಿಸ್ ಇಸ್ ಕಾಲ್ಡ್ ಬ್ಯಾಂಕ್ ಎಕ್ಸ್. ಬ್ಯಾಂಕ್ ಎಕ್ಸ್ನಲ್ಲಿ ಏನು, ಅದರಲ್ಲೂ ಟಾಪ್ ಬ್ಯಾಂಕಿಂಗ್ ಸ್ಟಾಕ್ಸೇ ಬರುತ್ತೆ, ಅದರಲ್ಲೂ ಟಾಪ್ ಬ್ಯಾಂಕಿಂಗ್ ಸ್ಟಾಕ್ಸೇ, ರೈಟ್? ಸೊ ಈ ಥರ ಇರುತ್ತೆ. ನೀವೊಂದು ಗೆಸ್ ಮಾಡಬೇಕು ಇವಾಗ. NSEನವರು ಒಂದು ಟೀಮ್ನ ಮಾಡೋದು ಮಿಡ್ ಕ್ಯಾಪ್ ನಿಫ್ಟಿ ಅಂತ. ಓಕೆ, ಮಿಡ್ ಕ್ಯಾಪ್ ನಿಫ್ಟಿ ಅಂತ ಒಂದು ಟೀಮ್ನ ಮಾಡಿದ್ದಾರೆ. ನಾವು ಯು ಟೆಲ್ ಮಿ, ಇಲ್ಲಿ ಎಷ್ಟು ಕಂಪ್ನಿ ಇರುತ್ತೆ ಆ್ಯಂಡ್ ಯಾವ ಕಂಪ್ನೀಸ್ ಇರುತ್ತೆ, ಇದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಬೇಕು. ಓಕೆನಾ? ನಾನು ಹೇಳ್ತೀನಿ ಯಾವ ಕ್ಯಾಟಗರಿ ಇರುತ್ತೆ ಅಂತ, ನೀವು ರಿಸರ್ಚ್ ಮಾಡಿ ನನಗೆ ಹೇಳಬೇಕು ಎಷ್ಟು ಕಂಪನಿ ಇರುತ್ತೆ ಅಂತ. ದಿಸ್ ಇಸ್ ಯುವರ್ ಹೋಮ್ ಬುಕ್ ಫಾರ್ ಟುಡೇ. ಸೊ NSE ಒಂದು ಮಿಡ್ ಕ್ಯಾಪ್ ನಿಫ್ಟಿ ಮಾಡಿದಾಗ ಮಿಡ್ ಕ್ಯಾಪ್ ಸ್ಟಾಕ್ಸ್ನ ಮಾಡ್ತಾ ಇರ್ತಾರೆ. ಸಿ ದರ್ ಲಾರ್ಜ್ ಕ್ಯಾಪ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲೂ ಚಿಪ್ ಕಂಪನಿ. ದಿಸ್ ಮಿಡ್ ಕ್ಯಾಪ್, ಓಕೆ, ಆ್ಯಂಡ್ ದಿಸ್ ಸ್ಮಾಲ್ ಕ್ಯಾಪ್. ಓಕೆ, ಲಾರ್ಜ್ ಕ್ಯಾಪ್ ಅಂದರೆ ತುಂಬ ದೊಡ್ಡ ಕಂಪನಿ, ಮಿಡ್ ಕ್ಯಾಪ್ ಸ್ವಲ್ಪ ಮೀಡಿಯಮ್ ರೇಂಜ್, ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಸ್ ಅ ಸ್ಮಾಲ್ ಕಂಪನಿ. ಅಷ್ಟು ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಅಂದರೆ ಮಿಡ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನೀವು ಹೇಳಬೇಕು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಸ್ಟಾಕ್ ಇರುತ್ತೆ ಇದರಲ್ಲಿ ಅಂತ. ಇಸ್ ಇಟ್ ಗೋನ್ ಬಿ 30 or 40 or 50? ರಿಸರ್ಚ್ ಮಾಡಿ ನೀವು ಹೇಳಬೇಕು ನನಗೆ, ಓಕೆನಾ? ಆ್ಯಂಡ್
ಒನ್ ಮೋರ್ ಹೋಮ್ವರ್ಕ್ ಕೊಟ್ಬಿಡ್ತೀನಿ, ಓಕೆನಾ. NSE ಅವ್ರು ಇನ್ನೊಂದು ಮಾಡಿದ್ರು, ದಟ್ ಈಸ್ ಅ ಸ್ಮಾಲ್ ಕ್ಯಾಪ್ ನಿಫ್ಟಿ ಅಂತ. ನಾವು ಇದರಲ್ಲಿ ನೀವು ಹೇಳಬೇಕು, ಇದರಲ್ಲಿ ಯಾವ ಕ್ಯಾಟಗರಿ ಸ್ಟಾಕ್ಸ್ ಇರುತ್ತೆ ಆ್ಯಂಡ್ ಎಷ್ಟು ಸ್ಟಾಕ್ಸ್ ಇರುತ್ತೆ, ಇವೆರಡು ಕೂಡ ನೀವು ಹೇಳಬೇಕು, ಓಕೆನಾ. ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್ ಫಾರ್ ಟುಡೇ, ಓಕೆ. ನಾವು ಒಂದು ಕ್ವಶನ್, ನಾನು ಹೇಳ್ದಂಗೆ ನಿಫ್ಟಿ 50ನಲ್ಲಿ 50 ಕಂಪನೀಸ್ಗಳಿದೆ ಅಂತ ಹೇಳಿದೆ. ಈ 50 ಕಂಪನಿನ ಯಾವ ರೀತಿ ಡಿಸೈಡ್ ಮಾಡಿದ್ರು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಬಿಕಾಸ್ 50 ಕಂಪ್ನಿದೆ, ಏನು ಟಾಪ್ 50 ಅಂದರೆ ವಾಟ್ ಯು ಮೀನ್ ಅಂದರೆ ಯಾವುದು ಕಾಸ್ಟ್ಲಿ ಇದೆ ಆ ಕಂಪ್ನಿನ, ಅಂದರೆ 50 ಕಂಪ್ನಿ ಯಾವುದು ಕಾಸ್ಟ್ಲಿಸ್ಟ್ ಇರುತ್ತೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರಾ? ನೋ. ಓಕೆ, ಇನ್ಯಾವುದಿರುತ್ತೆ? ಓಕೆ, 50 ಬಿಗ್ಗೆಸ್ಟ್ ಕಂಪ್ನೀಸ್ ಅಂದರೆ ಮೇ ಬಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಬಿಗ್ಗೆಸ್ಟ್ ಅಂತ ಅನ್ಕೊತಾರೆ. ಫಸ್ಟ್ ಆಫ್ ಆಲ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮಾರ್ಕೆಟ್ ಕ್ಯಾಪ್. ಓಕೆ, ಮಾರ್ಕೆಟ್ ಕ್ಯಾಪ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಲ್ಲ ಒಂದೇ, ಬನ್ನಿ ಅರ್ಥ ಮಾಡ್ಕೊಳ್ಳೋಣ ಒಂದೊಂದೇ, ರೈಟ್. ಸೊ ಇಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ದಿಸ್ ಈಸ್ ವೆಬ್ಸೈಟ್ ಕಾಲ್ ಫಿನಾಲಜಿಟಿಕಾ. ನೀವು ಯೂಸ್ ಮಾಡ್ಬೋದು, ಯಾವುದೇ ಥರ ಪ್ರಮೋಷನ್ ಇಲ್ಲ, ಯು ಕ್ಯಾನ್ ಯೂಸ್ ಇಟ್ ಹೌ ಎವರ್ ಯು ವಾಂಟ್. ಓಕೆ, ನಾವು ಒಂದು ಸಿಂಪ್ಲಿ ಒಂದು ಇಲ್ಲಿ ಎಕ್ಸಾಂಪಲ್ನ ತೊಗೊಳೋಣ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಇನ್ಫೋಸಿಸ್ ಲಿಮಿಟೆಡ್ ಇಲ್ಲಿ ಬಂದಿದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಆ್ಯಂಡ್ ದೆನ್ ವಿಲ್ ಸಿ ಯರ್. ಇಲ್ಲಿ ನಿಮಗೆ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಬರುತ್ತೆ, ಯಾವ ರೀತಿ ಅಂತ. ಇನ್ವೆಸ್ಟಿಂಗ್ ಮಾಡಬೇಕಂದ್ರೆ ದಿಸ್ ಸಾಫ್ಟ್ವೇರ್ ವಿಲ್ ಹೆಲ್ಪ್ ಯು ಅ ಲಾಟ್. ಯೂಸ್ ಮಾಡ್ಕೊಳ್ಳಿ, ಇಟ್ ವಿಲ್ ಹೆಲ್ಪ್ ಯು. ಸೊ ಇಲ್ಲಿ ನೋಡಿದ್ರೆ ಮಾರ್ಕೆಟ್ ಕ್ಯಾಪ್ ಇಸ್ 7,75,747. ಸೊ ಈ ಮಾರ್ಕೆಟ್ ಕ್ಯಾಪ್ ಯಾವ ರೀತಿ ಬಂತು ಅಂತ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಕ್ಯಾಪ್ ಸಿಂಪ್ಲಿ ನಿಮಗೆ ಬರುತ್ತೆ, ಓಕೆ, ನಂಬರ್ ಆಫ್ ಶೇರ್ಸ್ ಮಲ್ಟಿಪ್ಲೈಡ್ ಬೈ ದ ಪ್ರೈಸ್. ದಿಸ್ ಇಸ್ ಕಾಲ್ಡ್ ಮಾರ್ಕೆಟ್ ಕ್ಯಾಪ್. ಓಕೆ, ಪ್ರೈಸ್ನ ನೀವು ಏನು ಮಾಡ್ತೀರಾ, ನಂಬರ್ ಆಫ್ ಶೇರ್ಸ್ ಜೊತೆ ಮಾಡಿದಾಗ ವಿಲ್ ಗೆಟ್ ದ ಮಾರ್ಕೆಟ್ ಕ್ಯಾಪ್. ಅಂದರೆ ನಿಮಗೆ ಟೋಟಲ್ ಇನ್ಫೋಸಿಸ್ ಕಂಪ್ನಿನ ಕೊಂಡ್ಕೊಬೇಕಂದ್ರೆ ಎಷ್ಟು ರೂಪಾಯಿ ಆಗುತ್ತೆ, ಇಷ್ಟು ರೂಪಾಯಿ ಆಗುತ್ತೆ. ದಿಸ್ ಇಸ್ ದ ಮಾರ್ಕೆಟ್ ಕ್ಯಾಪ್. ಸೊ ನಿಮಗೆ ನನ್ನ ಇನ್ಫೋಸಿಸ್ ಕಂಪ್ನಿ ತೊಗೋಬೇಕಂತ ಭಾಳ ಆಸೆ ಇದ್ದರೆ ನಿಮ್ಮ ಹತ್ರ 7,75,747 ಕ್ರೋರ್ಸ್ ಇರಬೇಕು, ಓಕೆನಾ. 7 ಲಕ್ಷ ಅಲ್ಲ, 7 ಲಕ್ಷ ಅಲ್ಲ, ಓಕೆ. ಸೊ ಇನ್ಫೋಸಿಸ್ ನಿಮ್ಗೆ ಹೇಳಬೇಕಂದ್ರೆ ಇನ್ಫೋಸಿಸ್ ಗೊತ್ತಾ, ಒಂದು ನಿಫ್ಟಿಲಿ ಒಂದು ಸ್ಟಾಕ್, 50 ಕಂಪ್ನಿಲಿ ನಿಫ್ಟಿಲಿ ಒಂದು ಜಾಗ ಇನ್ಫೋಸಿಸ್ಗೆ ಕೂಡ ಇದೆ. ಸೊ ಮಾರ್ಕೆಟ್ ಕ್ಯಾಪ್ ಇಷ್ಟಿದೆ, ಫೈನ್, ಓಕೆ. ಇನ್ನೊಂದು ಕಂಪ್ನಿನ ನಾವೊಂದು ನೋಡೋಣ. ಇನ್ನೊಂದು ಕಂಪನಿ ಲೆಟ್ಸ್ ಟೇಕ್ ಎಲ್ಲರ ಫೇವ್ರೇಟ್ ಇನ್ಫೋಸಿಸ್ ಕಾಂಪಿಟೇಟರ್ ಒಬ್ರು ಇದ್ದಾರೆ, TCS ಅಂತ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ವಿಲ್ ಬಿ ಸೀಯಿಂಗ್ ದಿಸ್, ಓಕೆ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಲ್ಲಿ ನೀವು ನೋಡ್ಕೋದೆ ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ ಡಬಲ್ ಇದೆ. ಅಲ್ಲಿ ಮಾರ್ಕೆಟ್ ಕ್ಯಾಪ್ ಇತ್ತು ಅರೌಂಡ್ 7 ಲ್ಯಾಕ್, ಇಲ್ಲಿ ನಿಮಗೆ 15 ಲ್ಯಾಕ್ ಕ್ರೋರ್ಸ್ ಇದೆ ಮಾರ್ಕೆಟ್ ಕ್ಯಾಪ್. ಸೊ ಇನ್ ದಿಸ್ ಸಿಚುವೇಶನ್ ಮಾರ್ಕೆಟ್ ಕ್ಯಾಪ್ ಯಾವ ರೀತಿ ಬಂತು, ಓಕೆ, ಮಾರ್ಕೆಟ್ ಕ್ಯಾಪ್ ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾ ಆಲ್ರೆಡಿ. ನಂಬರ್ ಆಫ್ ಶೇರ್ಸ್ ಮಲ್ಟಿಪ್ಲೈಡ್ ಬೈ ದ ಪ್ರೈಸ್ ಈಸ್ ಈಕ್ವಲ್ ಟು ದ ಮಾರ್ಕೆಟ್ ಕ್ಯಾಪ್. ಸೊ ನಿಮಗೆ ನಾನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಕಂಪ್ನಿನೇ ಕೊಂಡ್ಕೊಬೇಕು ಅಂದರೆ ಎಸ್ ಯು ನೀಡ್ ಟು ಹ್ಯಾವ್ 15,01,162.60 ಕ್ರೋರ್ಸ್. ಓನ್ಲಿ ದೆನ್ ನೀವು ಮಾರ್ಕೆಟ್ ಕ್ಯಾಪ್ನ ಇಷ್ಟು ದುಡ್ಡು ಕೊಟ್ಟು ನೀವು ಕಂಪ್ನಿನ ಕೊಂಡ್ಕೊಬೋದು, ಓಕೆ. ಸೊ ನಿಮ್ಗೆ ಹೇಳಬೇಕಾದ್ರೆ 50 ಕಂಪ್ನೀಸಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕೂಡ ನಿಫ್ಟಿಲಿ ಒಂದು ಲಿಸ್ಟೆಡ್ ಕಂಪನಿ, ಅಂದರೆ ಆ ಇಂಡೆಕ್ಸಲ್ಲಿ ಟಾಟಾದು ಕೂಡ ಒಂದು ರೋಲ್ ಇದೆ. ನಿಮಗೊಂದು ಇವಾಗ ಮ್ಯಾಜಿಕ್ ತೋರಿಸ್ತೀನಿ, ಓಕೆನಾ. ನಿಫ್ಟಿಲಿ ವೆಯ್ಟೇಜಸ್ ಅಂತ ಬರುತ್ತೆ. ವೆಯ್ಟೇಜ್ ಕಾನ್ಸೆಪ್ಟ್ ಅಂದರೆ ಯಾವ ಸ್ಟಾಕು ನಿಫ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ, ಓಕೆ. ಈ 50 ಕಂಪ್ನಿ ಇರುತ್ತಲ್ಲ ಬಾಸ್, ಇದು 50 ಕಂಪ್ನಿಲಿ ಯಾವುದು ನಂಬರ್ 1, ನಂಬರ್ 2, ನಂಬರ್ 3 ಅದರ ಇರುತ್ತೆ. ಸೊ ಈ 50 ಕಂಪ್ನಿಲಿ ಒಂದೊಂದಕ್ಕೂ ವೆಯ್ಟೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ ಬರೆದಾಗ ನೀವು ನೋಡಿರ್ತೀರಾ, ನಿಮಗೆ ಒಂದೊಂದು ಲೆಸನ್ಗೂ ಒಂದೊಂದು ವೆಯ್ಟೇಜ್ ಇರುತ್ತೆ. ಈ ಲೆಸನಲ್ಲಿ ನಿಮಗೆ ಮೇ ಬಿ 10 ಮಾರ್ಕ್ಸ್ ಬರುತ್ತೆ, ಈ ಚಾಪ್ಟ್ರಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ, ಈ ಚಾಪ್ಟ್ರಲ್ಲಿ ನಿಮಗೆ 5 ಮಾರ್ಕ್ಸ್ ಬರುತ್ತೆ, ಈ ಚಾಪ್ಟ್ರಲ್ಲಿ ನಿಮಗೆ 1 ಮಾರ್ಕ್ ಬರುತ್ತೆ ಅಂತ. ಸೊ ಇದೇ ರೀತಿ ಒಂದೊಂದು ಸ್ಟಾಕ್ಗೆ ಕೂಡ ಒಂದು ವೆಯ್ಟೇಜ್ ಅಂತ ಇದೆ. ಆ ವೆಯ್ಟೇಜ್ನ ನಿಮಗೆ ಲಿಸ್ಟನ್ನು ತೋರಿಸ್ತೀನಿ, ಟಾಪ್ ವೆಯ್ಟೇಜಸ್ ಯಾವ್ಯಾವುದಿದೆ ಕಂಪನಿ ಅಂತ, ಓಕೆನಾ. ಸೊ ಇಲ್ಲಿ ಸಿಂಪ್ಲಿ ನಾನು ನಿಮಗೆ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ NSEಯಿಂದ, ಓಕೆ. ಸೊ ಇಫ್ ಯು ಕ್ಲಿಕ್ ಹಿಯರ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ HDFC ಬ್ಯಾಂಕ್ ಇದೆಯಲ್ಲ, HDFC ಬ್ಯಾಂಕ್ದು 12% ವೆಯ್ಟೇಜ್ ಇದೆ. ಅಂದರೆ ನಿಫ್ಟಿನಲ್ಲಿ 100% ಬರೀ HDFC ಅವ್ರದ್ದೇ. ICICI ಬ್ಯಾಂಕ್ ಇದೆ. ಸೊ ಇಫ್ ಹ್ಯಾವ್ ಟು ಟೆಲ್ ಯು ದಿಸ್ ಇಸ್ ದ ಲಾಸ್ಟ್ ಇಯರ್ ಡೇಟಾ. ಈ ಸತಿದು ನನಗೆ ವೆಬ್ಸೈಟ್ ಸಿಗಲಿಲ್ಲ, ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಗಾಟ್ ಯು ದಿಸ್, ಓಕೆನಾ. ICICI ಬ್ಯಾಂಕ್ ಹ್ಯಾಸ್ 8%, ರಿಲಯನ್ಸ್ ಹ್ಯಾಸ್ 8%, ಅಗೇನ್ ಇನ್ಫೋಸಿಸ್ ನೋಡ್ಬೋದು ಇಲ್ಲಿ 5% ಇದೆ, ಆ್ಯಂಡ್ ITC ಹ್ಯಾಸ್ 4%, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 3% ಇದೆ. ಸೊ ಈ ಥರ ಇಟ್ ವರ್ಕ್ಸ್. ನೋಡಿ ಎಷ್ಟೊಂದು ಇಂಡೆಕ್ಸಲ್ಗಳಿದೆ, ನಿಫ್ಟಿ ನೆಕ್ಸ್ಟ್ 50, 100, 200, 500, ಮಿಡ್ ಕ್ಯಾಪ್ 100. ಓ ಮೈ ಗಾಡ್, ಇಷ್ಟೊಂದು ಇಂಡೆಕ್ಸಸ್ ನೋಡ್ಕೊಂಡು ಹೋದರೆ ನನಗಂತೂ ತಲೆ ಕೆಟ್ಟು ಹೋಗುತ್ತೆ, ರೈಟ್. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ನೀವು ಒಂದನ್ನು ಅಬ್ಸರ್ವ್ ಮಾಡಿದ್ರಿ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ದು 15 ಲ್ಯಾಕ್ಸ್ ಇದೆ, ಓಕೆನಾ, ಆ್ಯಂಡ್ ವೆಯ್ಟೇಜ್ ಇಸ್ ಓನ್ಲಿ 3%. ವೆರಾಸ್ ನಾವು ಇವಾಗ ಇನ್ಫೋಸಿಸ್ ನೋಡಿದ್ರೆ 7 ಲ್ಯಾಕ್ ಇತ್ತು,
ಓಕೆನಾ. ಬಟ್ ವೇಟೇಜ್ ನೋಡಿದ್ರೆ ಇಲ್ಲಿ, ಓ ಮೈ ಗಾಡ್, ವೇಟೇಜ್ ಇಸ್ 5%. ಅಂದರೆ ಇನ್ಫೋಸಿಸ್ ಈವನ್ ಬೀಂಗ್ ದ ಲೋಯೆಸ್ಟ್ ಮಾರ್ಕೆಟ್ ಕ್ಯಾಪ್, ಹೌ ಕ್ಯಾನ್ ಇಟ್ ಬಿ ಅಬೌಟ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್? ದಟ್ಸ್ ರೈಟ್, ಬಿಕಾಸ್ ಇನ್ ನಿಫ್ಟಿ 50ಲಿ ಕ್ಯಾಲ್ಕುಲೇಷನ್ ನಿಮಗೆ, ವಿ ಡೋಂಟ್ ಡೂ ಕ್ಯಾಲ್ಕುಲೇಷನ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಕ್ಯಾಪ್, ವಿ ಡೂ ಕ್ಯಾಲ್ಕುಲೇಷನ್ ಅಕಾರ್ಡಿಂಗ್ ಟು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್. ಬಾಸ್, ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ದಿಸ್ ಫ್ರೀ ಫ್ಲೋಟ್? ಓಕೆ, ಇದನ್ನು ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಪ್ರೊಮೋಟರ್ ಹೋಲ್ಡಿಂಗ್ನ ಅರ್ಥ ಮಾಡ್ಕೊಬೇಕು. ಓಕೆ, ಪ್ರೊಮೋಟರ್, ನಾವು ಪ್ರೊಮೋಟರ್ ಹೋಲ್ಡಿಂಗ್ ಏನಪ್ಪ ಅಂತ ಹೇಳೋಣ. ಹ್ಯಾಂಡ್ ರೈಟಿಂಗ್ ಇಗ್ನೋರ್ ಮಾಡಿ, ಬಿಕಾಸ್ ಐ ರೈಟ್ ವೆರಿ ಬ್ಯಾಡ್. ಓಕೆನಾ, ನಾವು ಸ್ಕೂಲಲ್ಲಿ ಕೂಡ ಟೀಚರ್ ತುಂಬ ಹೇಳೋರು, ಯುವರ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಬ್ಯಾಡ್ ಮನೋಜ್ ಅಂತ. ಸೊ ಕೈಂಡ್ಲಿ ಅಡ್ಜಸ್ಟ್. ಓಕೆ, ಫೇಸ್ ಕ್ಯಾಮ್ ಎಲ್ಲ ಇವತ್ತು, ಸೊ ಯು ಹ್ಯಾವ್ ಟು ಅಡ್ಜಸ್ಟ್ ಇನ್ ಟುಡೇಸ್ ವಿಡಿಯೋ. ಸೊ ಪ್ರೊಮೋಟರ್ ಹೋಲ್ಡಿಂಗ್ ಅಂದರೆ ಫಸ್ಟ್ ನಾವೇನಂತ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ, ಪ್ರೊಮೋಟರ್ ಹೋಲ್ಡಿಂಗ್ ಇಸ್ ನಥಿಂಗ್ ಬಟ್ ಒಬ್ಬ ಪ್ರೊಮೋಟರ್, ಒಬ್ಬ ಕಂಪನಿಯನ್ನು ನಡೆಸೋಣ, ಒಬ್ಬ ಕಂಪನಿಯ ಫೌಂಡರ್, ಆ ಥರ ಒಂದು ಟೀಮ್ ಇರುತ್ತಲ್ಲ, ಒಂದು ಕಂಪನಿಯ ಫುಲ್ ಬೋರ್ಡ್ ಟೀಮ್ ಇರುತ್ತಲ್ಲ, ಅವ್ರ ಹತ್ರ ಎಷ್ಟು ಪರ್ಸೆಂಟೇಜ್ ಇದೆ ಕಂಪನಿಲಿ ಅಂತ. ನಾವು ಸ್ಟಾಕ್ ಮಾರ್ಕೆಟ್ಗೆ ಒಂದು ಕಂಪನಿ ಬಂದಿದೆ ಅಂತ ಆಬ್ವಿಯಸ್ಲಿ 100% ಅಂತೂ ಇರೋಲ್ಲ, ಬಿಕಾಸ್ ದೇ ಹ್ಯಾವ್ ಟು ಡೈಲ್ಯೂಟ್ ಇಟ್, ರೈಟ್? ಸೊ ಇಲ್ಲಿ ನೋಡೋಕೆ ಹೋದರೆ ಇದ್ಯಾವುದಪ್ಪ, ಇನ್ಫೋಸಿಸ್ ಕಂಪ್ನಿಲಿ ನಿಮಗೆ ಪ್ರೊಮೋಟರ್ ಹೋಲ್ಡಿಂಗ್ ಇದೆ 14%. ಬರೀ 14% ಪ್ರಮೋಟರ್ಸ್ ಹತ್ರ ಇದೆ. ನಾವು ಪ್ರಮೋಟರ್ ಯಾರಪ್ಪ ಇಲ್ಲಿ, ಅದು ಕೂಡ ನೋಡೋಣ. ಹೂ ಇಸ್ ದ ಪ್ರಮೋಟರ್ ಹಿಯರ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಪ್ರಮೋಟರ್ ಇದೆ ಅಕ್ಷತಾ ಮೂರ್ತಿ, ಆಶಾ ದಿನೇಶ್ ಇದ್ದಾರೆ, ಆಮೇಲೆ ಇದೊಂದು ಇವರೊಬ್ರು ಇದ್ದಾರೆ, ದಿವ್ಯ ದಿನೇಶ್. ಸೊ ದೇರ್ ಸೋ ಮೆನಿ ಪೀಪಲ್, ಇವರೆಲ್ಲ ಪ್ರಮೋಟರ್ಸ್. ನಾರಾಯಣ್ ಮೂರ್ತಿ ಕೂಡ ಇದ್ದಾರೆ, ರೈಟ್? ಹಿ ಈಸ್, ಯು ನೋ ಹಿಮ್, ರೈಟ್? ಸೊ ಆ ಥರ ಇಷ್ಟೊಂದು ಸುಧಾ ಮೂರ್ತಿ ಕೂಡ ಇದ್ದಾರೆ. ಸೊ ದೇರ್ ಆರ್ ಲಾಟ್ ಆಫ್ ದೀಸ್ ಆರ್ ದ ಪ್ರಮೋಟರ್ಸ್. ಆ್ಯಂಡ್ ಇನ್ವೆಸ್ಟರ್ಸ್ ಬೇರೆ. ಇನ್ವೆಸ್ಟರ್ಸ್ ನೋಡಿ, ಟಾಟಾ ಬಿರ್ಲಾ, ಆಮೇಲೆ ಗೌರ್ಮೆಂಟ್ ಆಫ್ ಸಿಂಗಾಪುರ್, HDFC ಮ್ಯೂಚುವಲ್ ಫಂಡ್, ಗೌರ್ಮೆಂಟ್ ಪೆನ್ಷನ್ ಫಂಡ್ ಗ್ಲೋಬಲ್, LIC, ನಿಪಾನ್, SBI ಲೈಫ್ ಇನ್ಶೂರೆನ್ಸ್, ಇವರೆಲ್ಲ ಕೂಡ ಇನ್ಫೋಸಿಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಪ್ರಮೋಟರ್ಸ್ ಯಾರು, ಕಂಪ್ನಿನ ನಡೆಸೋರು ಯಾರು? ಇವ್ರ ಹತ್ರ ಹೋಲ್ಡಿಂಗ್ಸ್ ಇದೆ ಕಂಪನಿಯ ಒಂದಷ್ಟು ಭಾಗ. ಎಷ್ಟು ಭಾಗ ಇದೆ? ಇಫ್ ಯು ಟೇಕ್ ನಾರಾಯಣ್ ಮೂರ್ತಿ ಅವ್ರದ್ದು ನೋಡೋಣ. ನಾರಾಯಣ್ ಮೂರ್ತಿ ಅವರು ಕಂಪ್ನಿದು ಎಷ್ಟು % ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ಇಫ್ ಯು ಸಿ, ಪಾಯಿಂಟ್ ಅದಿದೆ, ಇಸ್ ಇನ್ ಪಾಯಿಂಟ್ಸ್, ರೈಟ್? 0.40, ರೈಟ್? ಸೊ ಟೋಟಲ್ ಬರೀ 14% ಇದೆ. ಇಫ್ ಯು ಲುಕ್ ಆಟ್ ಅವರ್ ಸುಧಾ ಮೂರ್ತಿ, ವಿಚ್ ಇಸ್ ನಾರಾಯಣ್ ಮೂರ್ತಿ ಅವರ ವೈಫ್, ಓಕೆನಾ, ಶಿ ಹ್ಯಾಸ್ 0.92, ಇನ್ಫ್ಯಾಕ್ಟ್ ಮೋರ್ ದೆನ್ ಅವರ್ ನಾರಾಯಣ್ ಮೂರ್ತಿ. ನಾರಾಯಣ್ ಮೂರ್ತಿ ಅವ್ರದ್ದು ಎಷ್ಟಿದೆ? ನಾರಾಯಣ್ ಮೂರ್ತಿ ಅವ್ರದ್ದಿದೆ 0.40, ಇನ್ಫ್ಯಾಕ್ಟ್ ಮೋರ್ ದೆನ್ ನಾರಾಯಣ್ ಮೂರ್ತಿ ಅವರ ವೈಫ್ ಅವ್ರದ್ದು ಹೋಲ್ಡಿಂಗ್ಸ್ ಇದೆ. ಅಕ್ಷತಾ ಮೂರ್ತಿ, ಐ ಥಿಂಕ್ ಹರ್ ಡಾಟರ್, ಐ ಆಮ್ ನಾಟ್ ಫೆಮಿಲಿಯರ್ ಮಚ್, ಅವ್ರ ಹತ್ರ 1% ಆಫ್ ದ ಕಂಪನಿ ಇದೆ. ಸೊ ದಿಸ್ ಎ ಗುಡ್ ಕಂಪನಿ. ಈ ಥರ ಅವರು ಇನ್ವೆಸ್ಟ್, ಅಂದರೆ ಗುಡ್ ಕಂಪನಿ ಇನ್ ದ ಸೆನ್ಸ್, ಐ ಆಮ್ ನಾಟ್ ಟೆಲಿಂಗ್ ಯು ಟು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ದಿಸ್ ನಾಟ್ ಆನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಸೊ ಕೈಂಡ್ಲಿ ಕನ್ಸಲ್ಟ್ ಯು ಸರ್ವಿಸ್ ಟು ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಇನ್ವೆಸ್ಟಿಂಗ್. ಯಾವ ಥರ ಇದು ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ ನಿಮ್ಗೊಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಅಷ್ಟೇ. ಐ ಹ್ಯಾವ್ ಟು ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸಮ್ ಆಫ್ ದಿ ಅದರ್ ಕಂಪನಿ, ರೈಟ್, ಟು ಟೀಚ್ ಯು. ದಟ್ಸ್ ದ ರೀಸನ್. ಓಕೆ, ಸೊ ಪ್ರಮೋಟರ್ ಹೋಲ್ಡಿಂಗ್ನ ನೋಡಿದ್ವಿ ನಾವು. ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆಪ್ಪ? 14% ಇದೆ, ರೈಟ್? ಓಕೆ, ಆ್ಯಂಡ್ TCS ಎಷ್ಟಿದೆ ಅಂತ ನೋಡ್ಬಿಡೋಣ. TCSದು ಪ್ರಮೋಟರ್ ಹೋಲ್ಡಿಂಗ್ ಒಂದ್ಸತಿ ಚೆಕ್ನ ಮಾಡ್ಕೊಂಬಿಡೋಣ ನಾವು. ಆ್ಯಂಡ್ TCS ಪ್ರಮೋಟರ್ ಹೋಲ್ಡಿಂಗ್ 71%. ಸೊ ಪ್ರಮೋಟರ್ ಆಫ್ TCS ಹ್ಯಾಸ್ 71% ಆಫ್ ದ ಕಂಪನಿ. ನಾವು ಯಾರಪ್ಪ ಟಾಟಾ ಅವ್ರದ್ದು, ಐ ಮೀನ್ ಪ್ರಮೋಟರ್ಸ್, ಅದು ಕೂಡ ನೋಡೋಣ. ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಅದು ಟಾಟಾದೆ. ಆ್ಯಂಡ್ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್, ಅದು ಕೂಡ ಟಾಟಾದೆ. ಇನ್ವೆಸ್ಟರ್ಸ್ ಯಾರಿದ್ದಾರೆ ಕೂಡ ನೋಡ್ಬೋದು. ಇನ್ವೆಸ್ಟರ್ಸ್ ನೋಡಿದ್ರೆ ಇಲ್ಲಿ ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್, IEPF, ಆ್ಯಂಡ್ LIC, LLP, SBIದು ನಿಫ್ಟಿ 50 ETF, ಆ್ಯಂಡ್ ಲೈಫ್ ಇನ್ಶೂರೆನ್ಸ್, ಐ ಮೀನ್ LIC ಕಂಪನಿ, ಇದು ಕೂಡ ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್, IEPF, ಆ್ಯಂಡ್ SBI ನಿಫ್ಟಿ 50 ETF. ಎರಡು ಸತಿ ಯಾಕೆ ಹಾಕಿದ್ದಾರೆ? ಐ ಹ್ಯಾವ್ ನೋ ಐಡಿಯಾ, ಬಟ್ ಸ್ಟಿಲ್ ಫೈನ್, ನೋ ಇಶ್ಯೂಸ್. ಸೊ ಬಟ್ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಪ್ರಮೋಟರ್ ಹೋಲ್ಡಿಂಗಲ್ಲಿ ಯಾರ್ಯಾರಿದ್ದಾರೆ. ಟಾಟಾ ಅವ್ರದ್ದೇ, ಟಾಟಾಗೆ ಹೋಲ್ಡಿಂಗ್. ಸೊ ಇಲ್ಲಿ ನೋಡ್ಬೋದು, ದ್ಯಾಟ್ಸ್ ದ ರೀಸನ್ ದೇರ್ ಇಸ್ ಅ ಲಾಟ್ ಆಫ್ ಪ್ರಮೋಟರ್ ಹೋಲ್ಡಿಂಗ್. ಒಂದು ದೊಡ್ಡ ಭಾಗ ಪ್ರಮೋಟರ್ಸ್ದೇ ಇದೆ, ಇದು ಕಂಪ್ನಿ ನಡೆಸೋರ್ದೇ ಇದೆ, ಕಂಪ್ನಿ ಬೋರ್ಡ್ ಅವ್ರ ಹತ್ರನೇ ಇದೆ. ಬಾಕಿ ಸ್ವಲ್ಪ ಪಬ್ಲಿಕ್ ಹತ್ರ FII DIS ಹತ್ರ. FII DIS ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಆ್ಯಂಡ್ DIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ರೈಟ್? ಸೊ ಇದೇ ಥರ ನಾವು ನೋಡ್ಬೋದು. ಇಲ್ಲಿ 71% ಇದೆ, ಅಲ್ಲಿ 14% ಇದೆ. ಸೊ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು ಹೇಳುತ್ತೆ ಅದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೇಳುತ್ತೆ, ಲೆಟ್ಸ್ ಟೇಕ್ 100%ಅಲ್ಲಿ 14% ಇನ್ಫೋಸಿಸ್ ಹತ್ರ ಇದೆ ಅಂತ, ಇನ್ಫೋಸಿಸ್ ಪ್ರಮೋಟರ್ ಹತ್ರ ಇದೆ ಅಂದ್ಕೊಳ್ಳೋಣ. ಓಕೆ, ಪ್ರಮೋಟರ್ಸ್ ಹತ್ರ ಇದೆ. ನಾವು ಇಫ್ ಯು ಮೈನಸ್ ದಿಸ್, ನಿಮಗೆ ಬರುತ್ತೆ 86%. ನಾವು 86% ಇಸ್ ದ ಫ್ರೀ ಫ್ಲೋಟ್. ಸೊ ನಿಮ್ಗೊಂದು ಕ್ಯಾಲ್ಕುಲೇಷನ್ನ ಮಾಡಬೇಕು ಇವಾಗ.
ಸೊ 14 lakh rupees ಮಾರ್ಕೆಟ್ ಕ್ಯಾಪ್ ಅಂತ ಹೇಳಿದ್ರಿ ನಾವು. ಆ 14 lakhಲ್ಲಿ 86% ಏನಿದೆ ಅದು ಫ್ರೀ ಫ್ಲೋಟಲ್ಲಿದೆ, ಅಂದರೆ ಜನಕ್ಕೆ ಬಿಟ್ಟಿದ್ದಾರೆ ಟು ಬೈ ಆ್ಯಂಡ್ ಶೇರ್. ಓಕೆ, ಬೈ ಆ್ಯಂಡ್ ಸೆಲ್, ಸಾರಿ. ಓಕೆ, ಸೊ 14% ಪ್ರಮೋಟರ್ ಇರ್ತದೆ. ಸೊ ಎಷ್ಟು ಕಂಪನಿ ಫ್ರೀಯಾಗಿ ಮಾರ್ಕೆಟಲ್ಲಿ ಓಡಾಡ್ತಿದೆ ಅದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗೋಗುತ್ತೆ. ಸೊ ಇಲ್ಲಿ 86% ಒಂದು ಫ್ರೀ ಫ್ಲೋಟ್ ಆಗೋಗುತ್ತೆ. ಬಟ್ ಇನ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ದು ನಾವು ನೋಡೋಕೆ ಹೋದರೆ, ಓಕೆ, ಇಫ್ ಯು ಲುಕ್ ಅಟ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇಲ್ಲಿ ಯು ಹ್ಯಾವ್ 71% ಆಫ್ ಪ್ರಮೋಟರ್ ಹೋಲ್ಡಿಂಗ್. ಸೊ 71% ಆಫ್ ದ ಪ್ರಮೋಟರ್ ಹೋಲ್ಡಿಂಗ್ ಅಂದರೆ ಏನಾಗುತ್ತೆ? 71% ಆಫ್ ದ ಪ್ರಮೋಟರ್ ಹೋಲ್ಡಿಂಗ್ ಅಂದರೆ ಅಗೇನ್ ವಿಲ್ ಡು ದ ಕ್ಯಾಲ್ಕುಲೇಷನ್, 100% ಆಫ್ ದ ಟೋಟಲ್ ಕಂಪ್ನಿ ವೆಲ್ತ್ನಲ್ಲಿ. ಓಕೆ, 100% ಇಫ್ ಯು ಡೂ, ಆ್ಯಂಡ್ ಅದರಲ್ಲಿ 71% ಬರೀ ಪ್ರಮೋಟರ್ ಹತ್ರನೇ ಇದೆ ಅಂದರೆ ಬಾಕಿ ಎಷ್ಟಿದೆ? ಬಾಕಿ 29% ಇದು ಮಾತ್ರ ಇದೆ. 29% ಇಸ್ ದ ಫ್ರೀ ಫ್ಲೋಟ್. ಸೊ ಬರೀ 29% ಮಾತ್ರ ಜನಕ್ಕೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗಿಗೆ ಅವೈಲೇಬಲ್ ಇದೆ. ಆ್ಯಂಡ್ ದಿಸ್ ಇಸ್ ದ ರೀಸನ್, ಈವನ್ ಇಫ್ ದ TCS ಇಸ್ ಬಿಗರ್ ದ್ಯಾನ್ ಇನ್ಫೋಸಿಸ್, ರೈಟ್? TCS ಇನ್ಫೋಸಿಸ್ಗೆ ದೊಡ್ಡದಾಗಿದ್ರು ಕೂಡ ಇನ್ಫೋಸಿಸ್ ನಿಫ್ಟಿ 50ನಲ್ಲಿ ವೆಯ್ಟೇಜ್ ಜಾಸ್ತಿ ಇದೆ, ವಿಚ್ ಇಸ್ ಅರೌಂಡ್ 5% I guess. ಏನಕ್ಕಂದರೆ ಇನ್ಫೋಸಿಸ್ ಹತ್ರ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದೆ. ಜನರ ಹತ್ರ ಫ್ರೀಯಾಗಿ ಸ್ವಲ್ಪ ಬೈಯಿಂಗ್ ಸೆಲ್ಲಿಂಗ್ ಮಾಡಲಿ ಅಂತ ಸ್ವಲ್ಪ ಫ್ರೀ ಆಗಿದೆ. ದ್ಯಾಟ್ಸ್ ದ ರೀಸನ್. ಸೊ TCS ಅವ್ರು ಏನು ಮಾಡೋದು, ಬರೀ 29% ಫ್ರೀ ಫ್ಲೋಟ್ ಇದೆ. ವೆರಾಸ್ ಇನ್ಫೋಸಿಸಲ್ಲಿ ದರ್ ಇಸ್ ಅರೌಂಡ್ ಸಮ್ವೇ ಲೈಕ್ 84%, 86%, ರೈಟ್? ಸೊ ಅದಕ್ಕೆ ಇನ್ಫೋಸಿಸ್ ಇಸ್ ಬಿಗರ್ ದ್ಯಾನ್ TCS ಇನ್ ನಿಫ್ಟಿ 50. ಸೊ ಅದಕ್ಕೆ ನಾವಿಲ್ಲಿ ಲಿಸ್ಟನ್ನು ಚೆಕ್ಔಟ್ ಮಾಡಿದಾಗ, ವೆನ್ ವಿ ಚೆಕ್ಔಟ್ ದ ಲಿಸ್ಟ್ ಹಿಯರ್, ಯು ಸಿ ಹಿಯರ್ ಇನ್ಫೋಸಿಸ್ ಹತ್ರ 5% ಇದೆ ಆ್ಯಂಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಹತ್ರ 3.73% ಅಷ್ಟೇ ಇದೆ. ಸೊ ದ್ಯಾಟ್ ವಾಟ್ ಡಸ್ ಇಟ್ ಮೀನ್ಸ್ ದಟ್ HDFC, ICIC, ರಿಲಯನ್ಸ್, ಇನ್ಫೋಸಿಸ್, TCS ಇಂಥ ಕಂಪ್ನಿಗಳೆಲ್ಲ ಫ್ರೀ ಫ್ಲೋಟ್ ಜಾಸ್ತಿ ಇದೆ ಅಂತ ತಾನೇ ಅರ್ಥ? ಅಫ್ಕೋರ್ಸ್ ದ್ಯಾಟ್ಸ್ ದ ಥಿಂಗ್. ಅಂದರೆ ಬೈಯಿಂಗ್ ಸೆಲ್ಲಿಂಗಿಗೆ ಎಷ್ಟು ಅವೈಲೇಬಲ್ ಇದೆ, ಎಷ್ಟು ಮಾರ್ಕೆಟಲ್ಲಿ ಫ್ರೀಯಾಗಿ ಓಡಾಡ್ತಿದೆ, ದ್ಯಾಟ್ ಈಸ್ ವಾಟ್ ಇಟ್ ಇಸ್. ಸೊ ಐ ಹೋಪ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಫ್ಟಿ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಬ್ಯಾಂಕ್ ನಿಫ್ಟಿ ಯಾವ ರೀತಿ ಫಾರ್ಮೇಷನ್ ಆಯಿತು, ಈ ಬ್ಯಾಂಕ್ ನಿಫ್ಟಿಲಿ ಸ್ಟಾಕ್ಸ್ ಯಾವ ರೀತಿ ಆ್ಯಡ್ ಆಗುತ್ತೆ, ಐ ಹೋಪ್ ಯು ಗಾಟ್ ಇಟ್. ಸೊ ನಿಫ್ಟಿ 50 ಅಂದರೆ 50 ಬಿಗ್ಗೆಸ್ಟ್ ಕಂಪನೀಸ್ ಹೂ ಹ್ಯಾಸ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇನ್ ಇಂಡಿಯನ್ ಮಾರ್ಕೆಟ್ ಲಿಸ್ಟ್ಗೆ ಆ್ಯಡ್ ಆಗೋಗುತ್ತೆ ಫ್ರಮ್ ಆಲ್ ದ ಸೆಕ್ಟರ್ಸ್. ನೋಡಿ, ಎಲ್ಲ ಥರ ಸೆಕ್ಟರ್ಸ್ನಲ್ಲಿ ಕೂಡ ಇದೆ ಇದು. ಇಲ್ಲಿ ಸೆಕ್ಟರ್ ಕೂಡ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 34% ವೆಯ್ಟೇಜ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ 12% ಇದೆ. ಸೊ ಇದೇ ರೀತಿ ಮಾರ್ಕೆಟಲ್ಲಿ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಅಗೇನ್ ಬ್ಯಾಂಕಿಂಗ್ ಸ್ಟಾಕ್ ವಿಚ್ ಹ್ಯಾಸ್ ಹೈಯರ್ ಅಮೌಂಟ್ ಆಫ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರುತ್ತೆ. ಓಕೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೋಮ್ವರ್ಕ್ನ ಮಾಡಿ, ನಾನೇನು ಹೋಮ್ವರ್ಕ್ನ ನಿಮಗೆ ಹೇಳಿದೆ ಅಂತ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ಕಾಮೆಂಟ್ ಸೆಕ್ಷನ್ ನೀವು ಇದು ಕೂಡ ಹೇಳ್ಬೋದು, ವೀಡಿಯೋ ಹೆಂಗಾಯಿತು ಅಂತ. ಕೈಂಡ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಸ್, ಬಿಕಾಸ್ ಈ ಥರ ವೀಡಿಯೋಸ್ ವೆರಿ ಇನ್ಫಾರ್ಮೇಟಿವ್ ನಿಮಗೆ ಸಿಗುತ್ತೆ ಎವ್ರಿ 2 days. ಒಂದು ದಿವಸ ಬಿಟ್ಟು ಒಂದು ದಿವಸ ನಿಮಗೆ ವೀಡಿಯೋಸ್ ಬರುತ್ತೆ ಯೂಟ್ಯೂಬ್ನಲ್ಲಿ. ಸೊ ಮಿಸ್ ಯಾಕೆ ಮಾಡ್ಕೊತೀರಾ? ಲರ್ನ್ ಫ್ರೀಲಿ. ಐ ನೋ ಇಫ್ ಯು ಆರ್ ನಾಟ್ ಏಬಲ್ ಟು ಅಫೋರ್ಡ್ ದ ಕೋರ್ಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ನಿಮ್ಗೆ ಅಕಸ್ಮಾತ್ ಕೋರ್ಸ್ನ ಬೈ ಮಾಡಬೇಕಂದ್ರೆ ಕೆಳಗಡೆ ಬರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನಾನು ಖುದ್ದಾಗಿ ನಿಮಗೆ ಕಾಲ್ ಮಾಡ್ತೀನಿ. ಓಕೆ, ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್. ಹ್ಯಾವ್ ಅ ನೈಸ್ ಡೇ.